ಅದು ನರಭಕ್ಷಕ, ಕುಕ್ಕಿ ತಿಂತದೆ. ಎಷ್ಟು ಜನರನ್ನ ತಿಂದಿತ್ತು, ಅವಳನ್ನು ತಿಂದಿತ್ತು. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ನೀವೇನಾದರೂ ರಾಜ್ಕುಮಾರ್ದು ಹಳೆ CID ಮೂವೀಸ್ ನೋಡಿದ್ರೆ ನೀವು ಈ ಬಟನ್ ಒತ್ತಿದ್ರೆ ಓಪನ್ ಆಗೋ ಕಬೋರ್ಡು, ಇಲ್ಲ ಮಂಚ, ಅಥವಾ ಕಳ್ಳರು ಜನರನ್ನ ಕೂಡಾಕೋ ಡಂಜನ್ಸು, ಇವನ್ನೆಲ್ಲ ನೋಡಿರ್ತೀರ. ಇಂಥ ಚಮ್ಮಕ್ಕಾಗಿರೋ ಮೂವೀಸು ನಿಮ್ಗಿಷ್ಟ ಅಂದರೆ ಪ್ರಾಬಬ್ಲಿ ಇವತ್ತು ನಾವು ಪರಿಚಯ ಮಾಡಿಕೊಡ್ತಾ ಇರೋ ಪುಸ್ತಕ ಕೂಡ ನಿಮಗೆ ಇಷ್ಟ ಆಗುತ್ತೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಹಂಸಯಾನ. ಲೇಖಕರು ತೇಜಸ್ವಿನಿ ಹೆಗಡೆ, ಪ್ರಕಾಶಕರು ಜಯಶ್ರೀ ಪ್ರಕಾಶನ. ಪುಟಗಳು 240, ಬೆಲೆ 200 ರೂಪಾಯಿಗಳು. ಜಾನ್ರ ಫಿಕ್ಷನ್. ಮಹತಿ ಈ ಪುಸ್ತಕದ ಕಥಾನಾಯಕಿ. ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡಿರ್ತಾಳೆ. ಅವಳ ರಿಲೇಟಿವ್ ಒಬ್ಬರು ಅವಳನ್ನ ಸಾಕಿ ಬೆಳೆಸಿರ್ತಾಳೆ. ಅವಳು ಈಗ ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳ ತಾಯಿಯ ಕೊಲೆ ಸಸ್ಯವನ ಅನ್ನೋ ಆಶ್ರಮದಲ್ಲಿ ಆಗಿರುತ್ತೆ. ಅವಳು ಸಣ್ಣವಳಿರ್ಬೇಕಾದ್ರೆ ಆಶ್ರಮಕ್ಕೆ ತುಂಬ ಸಲ ವಿಸಿಟ್ ಮಾಡ್ತಾ ಇರ್ತಾಳೆ. ಬಟ್ ಅವ್ರ ತಾಯಿ ಸತ್ತ ಮೇಲೆ ಅವಳ ತಂದೆ ಅವಳನ್ನ ಆಶ್ರಮದಿಂದ ದೂರ ಬೆಳೆಸ್ತಾಳೆ. ಬಟ್ ಮಹತಿಗೆ ತನ್ನ ತಾಯಿ ಹೇಗೆ ಸತ್ರು ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಸೊ ಹಾಗಾಗಿ 20 ವರ್ಷ ಆದಮೇಲೆ ಅವಳು ಆಶ್ರಮಕ್ಕೆ ಭೇಟಿ ಕೊಡ್ತಾಳೆ. ಈ ಆಶ್ರಮ ಅಂಥ ಇಂಥ ಆಶ್ರಮ ಅಲ್ಲ, ಸಖತ್ತು ಫೇಮಸ್ ಆಶ್ರಮ. ಮತ್ತು ಇಲ್ಲಿ ಬರೋರು ಯಾರು ಸಾಮಾನ್ಯದವರಲ್ಲ, ಬರೀ ಫಾರಿನರ್ಸ್ ಇರ್ತಾರೆ, ಇಲ್ಲ ಪೊಲಿಟಿಷಿಯನ್ಸ್ ಇರ್ತಾರೆ, ಇಲ್ಲ ಪವರ್ಫುಲ್ ಪೀಪಲ್ಸ್ ಇರ್ತಾರೆ. ಇವಳು ಹೆಂಗೋ ಕಷ್ಟಪಟ್ಟು ಆಶ್ರಮಕ್ಕೆ ಎಂಟ್ರಿ ತಗೋತಾಳೆ. ಅಲ್ಲಿ ಸುಮಾರು ಜನರ ಪರಿಚಯ ಆಗುತ್ತೆ. ಅದರಲ್ಲಿ ನಚಿಕೇತನೂ ಒಬ್ಬ. ಈ ನಚಿಕೇತ ಯಾವಾಗಲೂ ಮಹತಿನ ಫಾಲೋ ಮಾಡ್ತಾ ಇರ್ತಾನೆ, ಅವಳ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಈ ಆಶ್ರಮದ ಹೆಡ್ಡು ಅಜಿಂಕ್ಯಾನಂದ ಸ್ವಾಮೀಜಿ ಅಂತ. ಅವರಿಗೆ 2 ಶಿಷ್ಯಂದ್ರು ಇರ್ತಾರೆ, ಹಿತಾನಂದ, ಸುಖಾನಂದ ಅಂತ. ಈ ಸಸ್ಯವನದಲ್ಲಿ ಹಂಸ ಕುಟೀರ ಅಂತ ಒಂದು ಜಾಗ ಇರುತ್ತೆ. ಈ ಜಾಗಕ್ಕೆ ಎಲ್ಲರಿಗೂ ಆಕ್ಸೆಸ್ ಇರಲ್ಲ. ಈ ಜಾಗದ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಬ್ಲ್ಯಾಕ್ ಸ್ವಾನ್ಸ್ ಅಂದರೆ ಕಪ್ಪು ಹಂಸಗಳಿರುತ್ತೆ. ಇದರಲ್ಲೇ ಒಂದು ಥ್ರಿಲ್ಲಿಂಗ್ ಕ್ಲೈಮ್ಯಾಕ್ಸು ಆಗೋದು. ಈ ಹಂಸ ಕುಟೀರದ ಬಗ್ಗೆ ಮಹತಿ ಎಲ್ಲರ ಹತ್ರನೂ ವಿಚಾರಿಸ್ತಾ ಇರ್ತಾಳೆ. ಈ ವಿಷಯ ಗೊತ್ತಾಗಿ ಅವಳ ಮೇಲೆ ಅಟ್ಯಾಕ್ ಕೂಡ ಆಗತ್ತೆ. ಈ ಅಟ್ಯಾಕಿಂದ ಮಹತಿ ತಪ್ಪಿಸ್ಕೊಂಡ್ಲ, ಅವಳು ಬದುಕಿದ್ಲ. ಅಲ್ಲಿ ಏನು ನಡೀತಾ ಇತ್ತು, ಇಲ್ಲ ಅಲ್ಲೆಲ್ಲ ನಾರ್ಮಲ್ ಆಗಿದ್ದು ಅಲ್ಲೇನೋ ನಡೀತಾ ಇದೆ ಅನ್ನೋದು ಮಹತಿ ಭ್ರಮೇನ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಪುಸ್ತಕನ ಓದಲೇಬೇಕು. ಈ ಪುಸ್ತಕನ ನಾವು ತುಂಬ ಹಿಂದೆನೇ ಓದಿದ್ವಿ, ಮತ್ತು ಪರಿಚಯ ಮಾಡೋದಕ್ಕೆ ಅಂತ 2ನೇ ಸತಿ ಓದಿದ್ವಿ. ಬಟ್ 2ನೇ ಸತಿ ಓದಬೇಕಾದ್ರೂ ಫಸ್ಟ್ ಟೈಮ್ ಓದಿದಾಗ ಹೆಂಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿತ್ತೋ ಅದೇ ಥರ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತು. ಈ ಬುಕ್ಕು ಒಂದು ಪೇಜ್ ಟರ್ನರ್. ಒಂದು ಸತಿ ಓದೋಕ್ಕಂತ ಕೂತ್ರೆ ಮುಗಿಸ್ದೆ ಬುಕ್ನ ಕೆಳಗಿಡೋದಕ್ಕೆ ಮನಸ್ಸೇ ಬರಲ್ಲ. ಜೊತೆಗೆ ಆಶ್ರಮದ ಪರಿಸರ, ಸುತ್ತಮುತ್ತ ಇರೋ ಕಾಡು, ಆ ಸೌಂದರ್ಯ, ಇದನ್ನೆಲ್ಲ ಓದ್ತಾ ಇದ್ರೆ ನಾವು ಬೇರೊಂದು ಲೋಕಕ್ಕೆ ಓದ್ವೇನೋ ಅಂತ ಅನಿಸುತ್ತೆ. ಕೆಲವೊಂದು ಕಡೆ ಒಂಚೂರು ಅನ್ರಿಯಲಿಸ್ಟಿಕ್ ಆಗಿದೆ ಅಂತೇನೋ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬೋದು, ಬಟ್ ಕತೆಗೆ ಅದು ಪೂರಕವಾಗೇ ಇದೆ. ಈ ಪುಸ್ತಕ ತೇಜಸ್ವಿ ಹೆಗಡೆ ಅವರ ಮೊದಲನೇ ಕಾದಂಬರಿ. ಫಸ್ಟ್ ನಾವೆಲ್ ಆದ್ರೂ ತುಂಬ ಚೆನ್ನಾಗಿ ಈ ಡಿಟೆಕ್ಟಿವ್ ನಾವೆಲ್ನ ಅವರು ಬರೆದಿದ್ದಾರೆ. ಬಹುಶಃ ಒಬ್ಬ ಒಳ್ಳೆ ಡೈರೆಕ್ಟ್ರಿಗೆ ಈ ಪುಸ್ತಕ ಸಿಕ್ಕಿದ್ರೆ ಒಂದು ಸೂಪರ್ ಆಗಿರೋ ಸಿನಿಮಾ ರೆಡಿ ಆಗತ್ತೆ. ನೀವು ಈ ಪುಸ್ತಕನ ಕೊಂಡೋಗ್ತೀರಾ ಅಲ್ವಾ? ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ನನ್ನ ಪರ ತನ್ನ ಕೋಣೆಯಿಂದ ಮೆಲ್ಲನೆ ಹೊರಬಂದು ಹೊರಗಿನ ಅಜಾರದಲ್ಲಿ ಕುಳಿತು ಅವಳನ್ನೇ ಕೆಕ್ಕರಿಸಿ ನೋಡುತ್ತಿದ್ದಳು ಮಳ್ಳಜ್ಜಿ. ಎಣ್ಣೆ ನೀರು ಕಾಣದೆ ಜಡ್ಡಾದ ಕೂದಲನ್ನು ಬೆನ್ನ ಮೇಲೆ ಹರವಿಕೊಂಡು ಹರಿದು ತೇಪೆ ಹಾಕಿದ್ದ ಸೀರೆಯುಟ್ಟುಕೊಂಡು ಹಣೆಯಲ್ಲಿ ಮಾತ್ರ ಕಾಸಗಲದ ಕರಿಕುಂಕುಮ ಇಟ್ಟುಕೊಂಡು ತನ್ನ ಅರ್ಧ ತಿಂದುಳಿದ ಹಲ್ಲುಗಳನ್ನು ಕಿರಿದು ತನ್ನನ್ನೇ ಗುರಾಯಿಸುತ್ತಿದ್ದ ಆಕೆಯ ರೂಪವನ್ನು ಕಂಡು ಎದೆಯಲ್ಲಿ ನಡುಕ ಉಂಟಾಯಿತು ಮಹತಿಗೆ. ಥಟ್ಟನೆ ಹೊರಬಾಗಿಲಿನತ್ತ ಸರಿದು ಒಂದು ಕಾಲನ್ನು ಹೊರಗಿಟ್ಟುಕೊಂಡೇ ನಿಂತಳು. ಅದು ನಾನು ಇಲ್ಲಿಗೆ ಹೊಸಬಳು, ತಪ್ಪಿ ಬಂದುಬಿಟ್ಟೆ, ಕ್ಷಮಿಸಿ, ತಡವರಿಸಿ ಏನೋ ಒಂದು ಹಲುಬಿದಳು. ಹೆದರ್ಕೋಬೇಡ, ನಾನೇನು ನಿನ್ನ ಕೊಂದು ತಿನ್ನಲ್ಲ, ನಾನು ಮಳ್ಳಜ್ಜಿ, ಎಲ್ಲರೂ ಕರೆಯೋದು ಆಗಷ್ಟೆ.
ಯಾಕೆ ಓಡೋಗ್ತಿದ್ಯಾ? ನಿಂಗೂ ಕಟ್ಟಿಗೆ ಕೋಣೆಗೆ ಹೋಗಿ ದುಡ್ಡು ಮುಗಿಬೇಕಾ ಎಂದು ಕಣ್ಣರಳಿಸಿ ಬೆರಳಲ್ಲಿ ದುಡ್ಡು ಎನಿಸಿದಂತೆ ಸನ್ನೆ ಮಾಡಿ ಕೇಳಲು ಬೇಡವೆಂಬಂತೆ ತಲೆಯಾಡಿಸಿದಳು ಮಹತಿ. ಅದು ನರಭಕ್ಷಕ, ಕುಕ್ಕಿ ತಿಂತದೆ. ಎಷ್ಟು ಜನರ ತಿಂದಿದೆಯೋ. ಅವಳನ್ನು ತಿಂದಿತ್ತು. ಹೊಕ್ಸಿತ್ತು ತನ್ನ ಪಂಜ. ನಾನು ನೋಡಿದ್ದೆ, ನೋಡ್ತಾನೇ ಇದ್ದಿದ್ದೆ. ತಲೆ ತಿರುಗಿ ಬಿದ್ದಿದ್ದೆ. ಅವಳೇನಾದ್ಲೋ, ಎಲ್ಲಿಗೋದ್ಲೋ. ತುಟಿ ಮೇಲೆ ದೊಡ್ಡ ಮಚ್ಚೆ ಇದ್ದೋಳು. ಒಳೆ ಹಾಗೆ ಕಿಲಕಿಲನೆ ನಗೋಳು. ಹಿಹಿಹಿ ಎಂದು ಜೋರಾಗಿ ನಗಲು ದಡಕ್ಕನೆ ಬಾಗಿಲು ಮುಚ್ಚಿ ಹೊರಗೋಡಿ ಬಿಟ್ಟಳು ಮಹತಿ. ಅವಳ ಮೈಯಿಂದ ಬೆವರು ಕಿತ್ತು ಬರುತ್ತಿದ್ದರೆ ಕಣ್ಗಳಿಂದ ಧಾರಾಕಾರ ನೀರು ಸುರಿಯುತ್ತಿತ್ತು. ದೇವ್ರೆ, ಏನಂದೋಳ ಮಳ್ಳಜ್ಜಿ? ಅವಳಿಗೆ ನಿಜವಾಗಿಯೂ ಹುಚ್ಚಿ ಹಿಡಿದಿದೆಯೇ? ಅಲ್ಲ, ಅವಳು ನೋಡಿದ್ದು ಏನನ್ನು? ತುಟಿಯ ಮೇಲೆ ದೊಡ್ಡ ಮಚ್ಚೆ ಅಂದರೆ ಈಕೆ ನೋಡಿದ್ದು? ಮುಂದೆ ಆಲೋಚಿಸಲಾಗದೆ ತಲೆ ಹಿಡಿದುಕೊಂಡು ಕುಳಿತು ಬಿಟ್ಟಳು. ಅವಳಿಂದ ತುಸು ದೂರ ನಿಂತಿದ್ದ ಸುರೇಶ ಮಹತಿಯ ಸ್ಥಿತಿಯನ್ನು ಕಂಡು ಹೆದರಿ ಓಡಿ ಬಂದ. ಇನ್ ಕೇಸ್ ನೀವೇನಾದರೂ ಈ ಪುಸ್ತಕನ ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.